ಒಳ್ಳೆಯದು. ಪಂಚರಾಜ್ಯ ಚುನಾವಣೆ ಮುಗಿದ ನಂತರದಲ್ಲಿ ಏಕಾಏಕಿ ಕಾದು ನೋಡಬೇಕು ಏನೇನು ಬದಲಾವಣೆ ಆಗುತ್ತೆ. ಇನ್ನೂ ಇಷ್ಟೇ ಅಲ್ವಲ್ಲ, ಇನ್ನೂ ಇದೆ ಸರ್. ಅಂದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಸರ್. ಹೋಟೆಲ್ ಉದ್ಯಮ ಕರೆಕ್ಟು, ಎಲ್ರಿಗೂ ಸಿಗ್ತಾ ಇಲ್ಲ. ಅದಕ್ಕೆ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಜನಪ್ರತಿನಿಧಿಗಳು ಉತ್ತರ ಹೇಳಬೇಕು. ಬಿಡದಿ ಟೌನ್ಶಿಪ್ಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಆಗಿದೆ ಸರ್. ಮತ್ತೊಂದು ಕಡೆ ರೈತರುಗಳು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಸರ್. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ. ಕಾದು ನೋಡೋಣ ಸರ್. ಕೆಲವೊಂದಿಷ್ಟು ಸರ್ ಖರ್ಗೆ ಅವರು ಸ್ಪಷ್ಟನೆ ಮಾಡಿದ್ದಾರೆ ಸರ್. ಅಂದರೆ ಒಂದು ಚರ್ಚೆ ಆಗ್ತಿದೆ ಸರ್. ಮೇ ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ, ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅಂತ ನಾನು ಹೇಳೋದಕ್ಕೂ ಆಗೋದಿಲ್ಲ ಅಂತ ಖರ್ಗೆ ಅವರು ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷದ ಅಧ್ಯಕ್ಷರವರು ಏನು ಹೇಳ್ತಾರೆ ಅದರಂತೆ ಪಕ್ಷ ಕೇಳ್ತದೆ. ಅಂದರೆ 15ನೇ ತಾರೀಕಿನ ಗಿಫ್ಟ್ ಸಿಗುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ಗೆ ಸರ್ ಬರ್ತಡೇ ದಿನನೇ ಆಗುತ್ತೆ ಅಂತೇಳಿ ಒಂದಷ್ಟು ಶಾಸಕರುಗಳೇ ಹೇಳ್ತಾ ಇರುವಂಥದ್ದು ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ಹೇಳೋದನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಜಿಲ್ಲೆಗೆ ಸಿಗುತ್ತೆ ಅಂತೇಳಿ ಭಾಳಷ್ಟು ನಿರೀಕ್ಷೆ ಇದೆ ಸರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ತಕ್ಕಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀವಿ ಹೊರತು ಬೇರೆದ್ರ ಬಗ್ಗೆ ಅಲ್ಲ. ಪಕ್ಷ ಏನು ತೀರ್ಮಾನ ತಗೊಳ್ತದೆ ಅದನ್ನು ಕಾದು ನೋಡ್ತೇವೆ. ನಾಯಕತ್ವ ಬದಲಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಮೂಡ್ತಾ ಇರುವಂಥ ಸರ್. ಸರ್ಕಾರ 3 ವರ್ಷ ಆಗ್ತಿದೆ. ಗೊಂದಲ ಏನಿಲ್ಲ ರೀ, ಗೊಂದಲ ಏನಿಲ್ಲ. ಎಲ್ಲವೂ ಕೂಡ ಪಕ್ಷದ ಹೈಕಮಾಂಡ್ನ ತೀರ್ಮಾನದಂತೆ ನಡೀತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.